ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ ಮನೆ ಕುಂದಗಲ್ಲಿ ಹೋಗ್ತಾ ಇದ್ದೀನಿ. ಇದು ಗುಡ್ಡ ಕುಸಿತ ಆಗೋಕ್ಕಿಂತ ಹಿಂದೆ ಮಾಡಿರೋ ವಿಡಿಯೋ. ಬಟ್ ಇವಾಗ ಕಡೆ ನೋಡಿ ಸಖತ್ತಾಗಿ ಮಳೆ ಬರ್ತಾ ಇದೆ. ಎಷ್ಟು ಜೋರು ಮಳೆ ಇದೆ ಅಂದರೆ ತುಂಬಾ ಜೋರಿದೆ. ನಮ್ಮ ನಗರಕ್ಕಿಂತ ಇಲ್ಲೇ ಮಳೆ ಜೋರಿದೆ ಕುಂದಗಲ್ಲಲ್ಲಿ. ನೋಡಿ, ಮಳೆಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಇಲ್ಲ. ಮಗಳು ನಿಂತಿದ್ದಾಳೆ ಮಳೆಗೆ. ಈ ಕಡೆ ನೋಡಿ ಕುಂದಗಲ್ಲಲ್ಲಿ ಮಳೆ ಜೋರಿದೆಯೇ. ಗಿಡ ಇದೆ, ಅದ್ರಲ್ಲಿ ಸುಮಾರು ಕಾಯಿ ಬಂದಿದೆ. ಆಮೇಲೆ ತೋರಿಸ್ತೀನಿ. ಸ್ವಲ್ಪ ಮಳೆ ನಿಂತರೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸುಮಾರು ಏನೇನೋ ತರಕಾರಿ ಎಲ್ಲ ಇದೆ. ಮಳೆ ಹೊರಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಸೌಂಡ್ ಕೇಳ್ತಿರ್ಬೋದು, ಎಷ್ಟಿದೆ ನೋಡಿ ಮಳೆ. ಬಾವಿ ಇವಾಗಷ್ಟೇ ಸುವರ್ಣನ ಮನೆಗೆ ಬಂದಿದ್ದೀವಿ. ಸುವರ್ಣ ಇವಾಗ ಕಾಫಿ ಮಾಡಿಕೊಡ್ತಿದ್ದಾರೆ. ಈ ಕಾಫಿ ಸಖತ್ತಾಗಿ, ಮಳೆ ಅಂತೂ ಹೊರಗಡೆ ಸಖತ್ತಾಗಿ ಬರ್ತಿದೆ. ಹಾಗಾಗಿ ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು. ಮಾಡೋದು ಹೆಂಗಂತ ಬೇಕಾದರೆ ಕಲ್ತ್ಕೊಳ್ಳಿ. ಫಸ್ಟ್ ಹಾಲು ಇಟ್ಕೊಂಡು ಸಕ್ಕರೆ ಹಾಕಿ, ಸಾರಿ ಕಾಫಿ ಅಂತೆ, ಮಿಸ್ ಆಗಿ ಟೀ ಅಂದೆ ಅಷ್ಟೇ. ಆಯಿತಾ? ಮಸಾಲೆ ಪುರಿ ಮಾಡಿ ಟೇಸ್ಟ್ ಮಾಡೋಕ್ಕಂತ ಖಾಲಿ ಮಾಡಿದ್ದೀವಿ. ಸಖತ್ತಾಗಿದೆ. ಆಮೇಲೆ ತಿಂತ ತೋರಿಸ್ತೀವಿ. ಇಲ್ಲಿ ಈ ಕಡೆ ನೋಡಿ ಪೂರಿ ರೆಡಿ ಆಗಿದೆ. ಆಗ್ತಾ ಇದೆ. ಸಾರಿ ಮಿಸ್ ಆಗಿ ಏನಾದ್ರು ಹೇಳಿದ್ರೆ, ಯಾಕೆಂದರೆ ಸುವರ್ಣನ ಮನೆಗೆ ಏನೇನು ಮಾಡಿದ್ದಾರೆ ಇನ್ನೂ ಗೊತ್ತಿಲ್ವಾ, ಹಂಗಾಗಿ ಮಿಸ್ ಆಗಿಬಿಡತ್ತೆ ಒಂದೊಂದ್ಸಲ. ಈ ಕಡೆ ನೋಡಿ, ಇಲ್ಲಿ ಸಾಸಿವೆಗೆ ಹೆಚ್ಚಿಟ್ಟಿದ್ದಾರೆ. ಇಲ್ಲಿ ಪೂರಿ ಹಿಟ್ಟು ರೆಡಿ ಆಗಿದೆ. ಜಾಮೂನು ನೋಡಿ, ವಾವ್ ನೋಡಿ, ಬಾಳೆ ನೀರು ಬರ್ತಿದೆ ಅಲ್ಲ. ಜಾಮೂನ್ ರೆಡಿ ಆಗಿದೆ. ರೈಸು, ಹಾಗೆ ಇದು ನೋಡಿ ಡಿಕಷನ್ ಆಗ್ತಾ. ವಾವ್, ಈ ಥರ ಕಾಫಿನ ಮಳೆ ಕುಡಿತಾ ಕೂತ್ರೆ ಸಕ್ಕತ್ತಾಗಿರುತ್ತೆ. ಅಡುಗೆ ಮಾಡಕ್ಕೆ ಕಲಿಸ್ಬೇಕಂತ ಸುವರ್ಣ ಕ್ಲಾಸ್ ಮಾಡ್ರೆ. ಯಾರಿಗೆ ಚಾನಲ್ ನೋಡಿ, ನಮ್ಮ ಕುಕಿಂಗ್ ಚಾನಲ್ ನೋಡಿ ಅಡುಗೆ ಮಾಡೋದನ್ನು ಕಲ್ತ್ಕೊಳ್ಳಿ. ನಮ್ಮ ರುಚಿ ನಿಮ್ಮ ಜೊತೆ ಚಾನಲಲ್ಲಿ ನೋಡಿ ನೀವು ಅಡುಗೆ ಮಾಡೋದು ಬೇಕಂದವರು ನೋಡಿ. ಬಿಸಿ ಬಿಸಿ ಕಾಫಿ, ಹೊರಗಡೆ ಸಖತ್ತಾಗಿ ಮಳೆ ಬರ್ತಿದೆ, ಅದಕ್ಕೆ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ. ಈಗ ನೋಡ್ತಿದ್ದಾಳೆ. ಹೇಳು, ಹೆಂಗಿದೆಯಾ ಪುಟಿ ಜಾಮೂನು? ಸ್ವಲ್ಪ ಖಾರ ಖಾರ ಆದಂಗಿದೆ, ಏನಕ್ಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಹಂಗಾದ್ರೆ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರ ನಿಮ್ಮ ಮನೇಲಿ? ಡಿಫ್ರೆಂಟ್ ಟೇಸ್ಟ್ ಮಾಡಿದೀವಿ ಒಟ್ನಲ್ಲಿ ಖಾರದ ಜಾಮೂನ್. ಹಂಗಾದ್ರೆ ಈ ರೆಸಿಪಿ ಎಲ್ಲ ಹಾಕ್ತೀರ ಹಂಗಾದ್ರೆ ನೀವು? ಮೆಣಸಿನ್ಕಾಯಿ ಹಾಕಿ ಮಾಡೋದ? ಸುವರ್ಣನ ಮನೆಯಲ್ಲಿ ನೋಡಿ ಸೌತೆಕಾಯಿಯು ಪೈನಾಪಲ್ ಎಲ್ಲ ಅವ್ರ ಮನೇಲೇ ಆಗಿರೋದು. ಸುವರ್ಣ ಈಗ ಪೂರಿ ರೆಡಿ ಮಾಡ್ತಾ ಇದ್ದಾರೆ. ಅದು ಬಬಲ್ಸ್ ಮೇಲೆ ಹಿಂಗೆ ಉಬ್ಬಾರ್ದಲ್ಲ, ಹಂಗಾಗಿ ಚಾಕುಯಿಂದ ಕಟ್ ಇದು ಮಸಾಲೆ ಪೂರಿ ಮಾಡ್ತಿರೋದು ಅವರು. ಇವರು ಅಡುಗೆ ಅಂತೂ ಸಖತ್ತಾಗಿ ಮಾಡ್ತಾರೆ. ನಾವು ಸಖತ್ತಾಗಿ ತಿಂತೀವಿ, ಇವ್ರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ಇಲ್ಲ ನೋಡಿ, ಇವಾಗ ಪೂರಿ ಕರಿತಾ ಇದ್ದಾರೆ. ಇವಾಗ ನೋಡಿ ಹೆಂಗೆ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ತೆಗೆದು ಪುಟ್ಟಿ ಈ ಕಡೆ ಹಾಕ್ತಾ ಇದ್ದಾಳೆ. ಇದು ಸುವರ್ಣನ ಮಗಳು ಪುಟ್ಟಿ ಅಂದರೆ ಸಣ್ಣವಳು ಅನ್ಕೋಬೇಡಿ. ಇವಳು ಡಿಗ್ರಿ ಮುಗ್ದಿದೆ. ನೆಕ್ಸ್ಟ್ ಇಯರ್ ಮದುವೆ ಇದೆ. ನಿಮ್ಗೆ ಕರಿತೀವಿ ಆಯಿತಾ? ಮದುವೆಗೆ ಬನ್ನಿ ಆಯಿತಾ? ಮೊಸರು ಬಜ್ಜಿ ಮಾಡ್ತಿದ್ದಾರೆ. ಇದಕ್ಕೆ ತಿರುವಕ್ಕಂತ ರೆಡಿ ಮಾಡಿಟ್ಟಿದ್ರು. ಎಲ್ಲನಕ್ಕೂ ಕರೆಂಟ್ ಹೋಗ್ಬಿಟ್ಟಿದೆ. ಕಲ್ಲಲ್ಲಿ ತಿರುವಕ್ಕೆ ಅವ್ರಿಗೆ ಕಷ್ಟ ಅಂತೆ, ಅದಕ್ಕೆ ಮೊಸರು ಹಾಕಿ ಮಾಡ್ತಿದ್ದಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗೇನು ಮಾಡಬೇಕು, ಹಾಕಿ ತಿರುವಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಮೊಸರು ಅದೇ ಹೆಂಗೆ ಮಾಡಿದ್ದು ಗಮ್ಮತ್ತು. ಮೊಸರಿಗೆ ಒಗ್ಗರಣೆ ಕೊಡೋಕ್ಕಂತ ಇದು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಾಸಿವೆ ಹಾಕಿದ್ದಾರೆ. ಹಾಗೆ ಈ ವಿಡಿಯೋ ಮಾಡೋಕ್ಕೆ ಹೋಗಿ ನನ್ನ ಕಣ್ಣಿಗೆಲ್ಲ ಹಾರಿಸ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಬೇಕು, ಆವಾಗಲೇ ಟೇಸ್ಟ್ ಬರೋದು. ಸ್ವಲ್ಪ ಇದಾದರೆ ಚೆನ್ನಾಗಿ ಬರಲ್ಲ, ಅದು ಗಮ್ ಅನ್ನತ್ತಲ್ಲ. ಹಂಗಾಗಿ ಮಗಳಿಗೆ ಐಫೋನ್ ಕೊಡ್ಸಿದ್ದೀನಿ. ತೋರಿಸಿ, ಐಫೋನ್ ತೋರಿಸಿ. ನೋಡಿ, ಐಫೋನ್ ಕೊಡ್ಸಿದ್ದೀನಿ ಅವಳಿಗೆ ನಾನು. ಕನ್ನಡಿನ
ಅದು ಅಲ್ಲ, ಅದ್ರೊಳಗೆ ಏನೋ ತಿನ್ನೋದಿರತ್ತಂತೆ. ಈಗ ನೋಡಿ, ಈಗ ಸ್ವರ್ಣ ಹಲಸಿನಕಾಯಿ ಹಪ್ಪಳ ನೀವೇ ಮಾಡಿದ್ದ ಸ್ವರ್ಣ? ಅಲ್ಲ, ನಮ್ಮ ಅತ್ತೆ. ಅತ್ತೆನಾ? ನಿಮ್ಗೆ ಅತ್ತೆ ಇದ್ದಾರಾ? ಅಮ್ಮನ ತಮ್ಮನ ಹಂಗೆ ಇಲ್ಲ ನೋಡಿ, ನೋಡಿ ಹೊಸ ಥರ ಈ ಥರ ನೋಡಿ ಸ್ಪೂನಲ್ಲೇ ತೆಗಿತಾರೆ ಅವ್ರು. ಟ್ಯಾಲೆಂಟ್ ಅಂದರೆ ಸಖತ್ ಟ್ಯಾಲೆಂಟ್ ಇದೆ ಅವರಿಗೆ. ನೀವು ಅಡುಗೆನೂ ಹಾಗೆ ಚೆನ್ನಾಗಿ ಮಾಡ್ತಾರೆ ಅವರು. ಸಾಕು, ಇದು 2ನೇ ಸರಿ. ಇರಲಿ, ಯಾಕಂದ್ರೆ ಗೊತ್ತಾಗಲಿ ಅಂತ 2-3 ಸಲ ಹೇಳಿ ಮಾಡ್ತಾ ಇದ್ದೀನಿ ನಾನು. ಬೇಸಿಗೆಯಲ್ಲಿ ಈ ಥರ ಹಲಸಿನಕಾಯಿ ಹಪ್ಪಳ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಆರಾಮಾಗಿ ಮಳೆಗೆ ಹಿಂಗೆ ಕರೆದು ತಿಂತಿದ್ರೆ ಚೆನ್ನಾಗಿರತ್ತೆ. ನೋಡಿ ಇವ್ರಿಗೆ ಎಷ್ಟು ಟ್ಯಾಲೆಂಟ್ ಇದೆ. ಒಂದೇ ಸಲಕ್ಕೆ 2 ಹಪ್ಪಳ ನಾನಂದರೆ ಒಂದೇ ಹಪ್ಪಳ ಹಾಕಿ ಕರಿತಿದ್ದೆ. ನೋಡಿ ಎಷ್ಟು ನೀಟಾಗಿ 2 ಸ್ಪೂನಲ್ಲಿ ಇದು ಮಾಡ್ತಾ ಇದ್ದಾರೆ ಅದು. ಯಾರಿಗೆಲ್ಲ ಹಲಸಿನಕಾಯಿ ಹಪ್ಪಳ ನೋಡಿ ಬಾಯಲ್ಲಿ ನೀರು ಬರ್ತಿದೆ ಕಮೆಂಟ್ ಮಾಡಿ ಆಯಿತಾ. ಈಗ ಇದು ಮಜ್ಜಿಗೆ ಮೆಣಸು, ಇದು ನಮ್ಮನೇದೇ ಮಜ್ಜಿಗೆ ಮೆಣಸು. ಸುವರ್ಣಂಗೆ ಒಂದು ಸ್ವಲ್ಪ ಕೊಟ್ಟಿದ್ದು, ಜಾಸ್ತಿ ಕೊಟ್ಟಿದ್ದಿಲ್ಲ. ಹಾಂ, ಸಾಕು. ಇದು ಸಕ್ಕತ್ ಟೇಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ವಾ ಸ್ವರ್ಣ? ಮಜ್ಜಿಗೆ ಮೆಣಸು ಚೆನ್ನಾಗಿಲ್ವಾ? ಸೂಪರ್ ಆಗಿದೆ. ಇದೆ ನನ್ನ ಮಗಳು ಹಿಂಗೆ ಹೇಳೋದು, ನಾವು ಮಾಡಿದ್ದು ಏನೂ ಚೆನ್ನಾಗಿಲ್ಲ ಅನ್ನೋದು. ನೋಡಿ, ಇದ್ರ ಜೊತೆಗೆ ಮಾವಿನ ಹಣ್ಣು ಸಾಸು ಇರಬೇಕು ಮಜ್ಜಿಗೆ ಮೆಣಸು ಜೊತೆಗೆ. ಅದು ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ, ಬಟ್ ಮಾವಿನ ಹಣ್ಣು ಸಾಸು ಜೊತೆಗಂತೂ ಸಖತ್ ಕಾಂಬಿನೇಷನ್. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ಅಲ್ವಾ ನಾನು. ಫ್ರೆಂಡ್ಸ್, ಇಲ್ಲಿ ಬಟರ್ ಫ್ರೂಟ್ಸ್ ಆಗಿದೆ ಇಷ್ಟೆಲ್ಲ. ಜೂಮ್ ಹಾಕ್ತೀನಿ ನೋಡಿ. ಅಲ್ಲಿ ಗಾಳಿ ಅಂತೂ ಇವತ್ತು ತುಂಬ ಇದೆ, ಹಾಗಾಗಿ ಅಲ್ಲಾಡ್ತಾ ಇದೆ ನೋಡಿ, ಇಷ್ಟೆಲ್ಲ ಕಾಣಿಸ್ತಾ ಇದೆ. ಇದು ಮಳೆಗಾಲದಲ್ಲಿ ಬಿಡೋದಲ್ವ ಸ್ವರ್ಣ? 2 ಟೈಮು ಆಗುತ್ತೆ. 2 ಟೈಮ್ ಆಗುತ್ತಾ? ನಮ್ಮನೇಲಿ ಈ ಟೈಮು. ಹಾಂ, ಪೇರ್ಲೆ ಗಿಡ ಇಷ್ಟೆಲ್ಲ ಕಾಯಿ ಬಿಟ್ಟಿದೆ. ಇದೆಂತ ಫಾರಮ್ ಪೇರ್ಲೆನಾ ಅಥವಾ ಸುಮ್ಮನೆ ನಾರ್ಮಲ್? ಅದೇನೋ ನಾರ್ಮಲೇನು. ಇನ್ನೊಂದು ಅಲ್ಲಿ ಸಣ್ಣ ಗಿಡದಲ್ಲಿದೆ, ಕಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಬಸ್ಲೆ ಸೊಪ್ಪೆಲ್ಲ ಈಗ ಮಳೆ ಅಂತ ಹೋಗ್ತಾ ಇದೆ. ಎಷ್ಟು ಬಸ್ಲೆ ಸೊಪ್ಪಿತ್ತು ನೋಡಿ ಸ್ವರ್ಣ ಇದ್ರಲ್ಲ. ಪಪ್ಪಾಯ ಕೊಟ್ವಿ ಕಾಯಿ ಅದು ನೋಡಿ, ಎಲ್ಲ ಮುರ್ಕೊಂಡು ಅಲ್ಲ ಅಲ್ಲೇ ಆದರೂ ಕಾಯಿ ಬಿಟ್ಟಿದೆ ನೋಡಿ. ಚಳಿ ಅಂದರೆ ಸಖತ್ ಚಳಿ ಆಗ್ತಿದೆ. ಮಳೆ ಗಾಳಿ ಇದೆಯಲ್ಲ ಅದಕ್ಕೆ. ಇಂಬ್ಳ ಇದೆಯಾ? ಅಯ್ಯೋ ಭಯ ನೋಡಿ. ಹಲಸಿನಕಾಯಿ ಇದು ಬಕ್ಕೆನ ಇಂಬನ? ಇದು ಇಂಬ ಬಿಳವ. ಸ್ವರ ಇದ್ರ ಮೇಲೆ ಬನ್ನಿ, ಇದ್ರ ಮೇಲೆ ಅದು ಜಾರುತ್ತೆ. ಸ್ವರ ನಿಧಾನಮ್ಮ. ಇದನ್ನು ಮಳೆ ಹಾಕಿದ್ನೇನಪ್ಪ. ಬೇಡ ನೋಡಿ, ನೀರು ಹೆಂಗೆ ತುಂಬಿ ಹೋಗ್ತಾ ಇದೆ ಹಳ್ಳದಲ್ಲಿ. ಅಲ್ಲಿ ನೋಡಿ, ಅದೆಂಥ ಹಣ್ಣು ಇದೆಯಲ್ಲ, ಚಕೋತ ಹಣ್ಣು. ಇಲ್ಲೆಲ್ಲ ನಾವು ಬೇಸಿಗೆಯಲ್ಲಿ ಬಂದಾಗ ಇಳಿದಿದ್ವಿ. ಈಗ ಇಳಿದ್ರೆ ನಾವು ತೇಲ್ ಹೋಗ್ಬೋದು ಏನು ಬಂತು ಆಗಿಲ್ಲ. ಕಾಡ್ದಾಗ್ತೀನಿ ಈಗ ಅಲ್ವಾ? ಹಾಂ, ಸ್ಮೆಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಏನಾಗಲ್ಲ, ಬೀಳಲ್ಲ, ಹೋಗಿ ಅಲ್ಲೇ ಇರಿ, ಇನ್ನು ಬರೋದು ಬೇಡ. ಅಲ್ಲೇ ತಡೀರಿ, ಚಿಗ್ರು. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಡು ಮಾವಿನ ಹಣ್ಣು ಎಷ್ಟಿದೆ. ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆ ಗೊತ್ತಾ ಇದು. ಈ ಕಡೆ ನೀರೆಲ್ಲ ಬಿದ್ದಿದೆ ನೋಡಿ. ತಡೀರಿ, ಎಲ್ಲ ಬಿದ್ದಿದೆ ಅದು. ನೋಡಿ, ಎಲ್ಲ ಇದೆ.
ಹಾಂ ಫುಲ್ ಬರುತ್ತೆ ಅವಾಗ. ಹಾಂ ಅಲ್ಲೇ ಇರಮ್ಮ. ಎಲ್ಲಿದೆ ಮರ, ಎಲ್ಲಿದೆ ಅದಾ? ಹಾಂ ಯಾರ ಮನೆ ತೋಟ ಇದೆ? ನಿಮ್ಮ ಮನೆ ಕೊಯ್ಕೊಂಡ್ರೆ ಬೆಲ್ಲ ಹಾಕಿರ ಆಗುತ್ತೆ. ಬಿಡಿ ಚೆನ್ನಾಗಿದೆ ಅಲ್ಲ? ಕವರ್ ಹಿಡ್ಕೊಂಡು ಬಂದಿದ್ರೆ ಇನ್ನೆಲ್ಲ ಇದೆ ಸಾಕು, ಬನ್ನಿ, ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನೂ ಇದೆ, ಅಲ್ಲೆಲ್ಲ ಬಿದ್ದಿದೆ. ಕವರ್ ತರಲಿಲ್ಲ, ಹಂಗಾಗಿ ಹಿಡ್ಕೊಂಡು ಹೋಗೋದು ಕಷ್ಟ. ಹಿಡ್ಕೊಂಡು ಹೋಗೋಕ್ಕೆ ಕಷ್ಟ ಇದೆ ಅಲ್ವಾ? ಹಾಂ ಒಂದು ಚಾಟು ಅನ್ಕೊಂಡ ಏನಾಗಲ್ಲ, ಹೋಗಿ. ಶಿಲ್ಪ ಕೆಳಗಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲೊಂದು ಅಲ್ಲೊಂದು ಇದಿದೆ, ಇಲ್ಲೊಂದಿದೆ. ಬಟ್ ಇದು ನೋಡಿ ಹೆಂಗೆ ಕೆಂಪು ಯಾವ ಥರ ಬರ್ತಾ ಇದೆ ನೀರು. ಮೇಲ್ಗಡೆಯಿಂದ ಎಲ್ಲ ಇದಾಗಿ ಬರ್ತಾ ಇದೆ. ತುಂಬ ಮಳೆ ಇದೆ ಇವತ್ತು, ಹಂಗಾಗಿ ಈಗ ಇಲ್ಲಿ ನೋಡಿ ಯಾವ ಥರ ಕೆಂಪು ನೀರು ಬರ್ತಾ ಇದೆ ಈ ಕಡೆ ಎಲ್ಲ. ಇದು ಮೇಲ್ ಗುಡ್ಡದಿಂದ ಬರ್ತಾ ಇದೆ. ಬೇಡ ಇಲ್ಲಿ ರಾಜನ ಇಟ್ಟಿದ್ದಾರೆ. ಚಟ್ಪಟ್ ಅಂತ ಇದೆ, ನಂಗೆ ಭಯ ಆಗ್ತಿದೆ ಇಲ್ಲಿ ಹೋಗಕ್ಕೆ. ಸೋಣ ಕರೆಂಟು. ಒಂದು ಬಾಳೆಹಣ್ಣು ತಕೊಂಡು ಇಲ್ಲೇ ತಿನ್ಬೋದು ನಮಗೆ. ಊಟ ಆದ ಮೇಲೆ ಆರೋಗ್ಯಕ್ಕೆ ಒಳ್ಳೇದಂತಲ್ಲಿ ಊಟ ಮಾಡಿ ಬಂದ ಮಕ್ಕಳ ಕಾಣಿಸೋದಿಲ್ಲ, ಹೋಯ್ತದೆಲ್ಲ. ಬಾವಿಲಿ ಸ್ನೇಹಿತರೆ ಬಂದಿದೆ ನೋಡಿ. ಪೂರ್ಣ ಬಾವಿ ನೋಡಿ ಯಾವ ಥರ ಯಾವ ಥರ ನೀರು ಹೋಗ್ತಿದೆ ನೋಡೋಣ. ನೀ ಅಲ್ಲೇ ಇರಮ್ಮ, ಬಂದು ಅಮ್ಮ ಹೊರಗೆ ಬಿಟ್ಬಿಟ್ಟಿಯಾ? ಒದ್ದಾಡ್ತಿದ್ದೀರಲ್ಲ, ಒದ್ದೆ ಒದ್ದೆ. ಈ ತೋಟಕ್ಕೆ ಬಂದಿರಲಿಲ್ಲ ನಾನು. ಬಂದಿರ್ಲ್ವಾ? ಔಷಧಿಗಲ್ವಾ, ಔಷಧಿ ಹೊಡೆಯೋದಂತ ಕಳೆದಿರೋದು ಕೋಲು. ನೋಡಿ ಇದೆಲ್ಲ ಔಷಧಿ ಹೊಡೆಯೋಕ್ಕಂತ ಇದು ಮಳೆ ಶುರು ಆಯ್ತಂತ ಅಲ್ಲೇ ನಿಲ್ಲಿಸಿದ್ದಾರೆ ಔಷಧಿ ಹೊಡೆಯೋದನ್ನೆಲ್ಲ ತೋಟದಲ್ಲಿ. ನೋಡಿ ಇಲ್ಲಿ ಇದು, ಹಾಂ, ಇದರಡಿಗೆ ಮಷೀನ್ ಇದೆ ನೋಡಿ, ಇದ್ರ ಮುಚ್ಚಿಟ್ಟಿದ್ದಾರೆ ಮಳೆ ಶುರು ಆಯ್ತಲ್ಲ ಹಾಗಾಗಿ. ಹಾಗೆ ನೋಡಿ ಕಾಫಿ ಎಲ್ಲ ಹೂ ಬಿಟ್ಟಿದೆ ಈಗ. ಹೂ ಆಗಿ ಸಣ್ಣ ಸಣ್ಣ ಮೊಗ್ಗು ಆಗಿದೆ ಅಲ್ವಾ? ಹಾಂ. ಓ, ಅಲ್ಲಿ ಇಲ್ಲಿ ಹೋಗಬೇಡಿ, ಇಲ್ಲೇ ಇರಿ. ಈ ಕಡೆ ನೋಡಿ ಜಾಯಿಕಾಯಿ ತೋರಿಸ್ತೀನಿ ನಿಮಗೆ ತೋಟದಲ್ಲಿ. ಹಂಗಾಗಿ ನೋಡಿ ಇಲ್ಲಿ ಎಷ್ಟೆಲ್ಲ ಜಾಯಿಕಾಯಿ ಇದೆ. ಗಿಡ ಫುಲ್ ಇದೆ ಜಾಯಿಕಾಯಿ. ತೋಟ ಫುಲ್ಲು ಈಗ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ನೋಡಿ ನೀರೇ ನೀರು. ಕಾಲುವೆಲ್ಲಿ ಎಲ್ಲ ಕಡೆ ನೀರಿದೆ. ಇವತ್ತಂತೂ ತುಂಬಾ ಗಾಳಿ, ಒಂಥರ ಮಳೆ ಇತ್ತು ಅನಿಸುತ್ತೆ. ಇವರಿಬ್ಬರು ಇಲ್ಲಿ ಛತ್ರಿ ಹಿಡ್ಕೊಂಡು ನಂಗೆ ವೇಟ್ ಮಾಡ್ತಿದ್ದಾರೆ. ನಾನು ಆ ಕಡೆ ಈ ಕಡೆ ಓಡಾಡ್ತಾ ಕೂತಿದ್ದೀನ. ಮಳೆ ಬೇರೆ ಬರ್ತಾ ಇದೆ. ಇಲ್ಲಿ ನೋಡಿ ಜಾಯಿಕಾಯಿ, ಇದು ಓಪನ್ ಮಾಡಿ ನೋಡಿ. ಇವಳು ಒಳಗೆ ಓಪನ್ ಮಾಡ್ತಿದ್ದಾರೆ. ಎಷ್ಟು ಏನು ಮಾಡೋದು ಇದನ್ನು? ಪತ್ರ ಇದು. ಹಾಂ, ಅದನ್ನು ಏನು ಮಾಡೋದು? ಪತ್ರೆ. ಹಾಂ,
ಇದ್ರೊಳಗಡೆ ಜಾಯಿಕಾಯಿ ಇರುತ್ತೆ. ಅದೇ ಸಾಂಬಾರಿಗೆಲ್ಲ ಅದನ್ನ ಹಾಕ್ತಾರೆ. ಒಣಗಿಸ್ಬೇಕು. ಇದು ಸಾಂಬಾರಿಗೆ ಹಾಕ್ತಾರಲ್ವಾ? ಮಸಾಲೆ ಐಟಮಿಗೆಲ್ಲ ಇದೀವಿ. ಇದು ಎಷ್ಟು ಗಿಡ ಇದೆ ಅಲ್ವಾ ಸುವರ್ಣ? ಜಾಯಿಕಾಯಿ ಇದು ನೋಡಿ, ಅಲ್ಲೇ ಎಲ್ಲ ಇದೆ ನೋಡಿ. ಇನ್ನೂ ಮೇಲ್ ಬರುತ್ತೆ, ಇನ್ನೂ ಮಳೆ ಬಂದ್ರೆ ಇದ್ರ ಮೇಲೂ ಬರುತ್ತೆ. ನೀರು ನೋಡಿ ಹಿಂಗೆ ರೆಡ್ ಕಲರ್ ಬರ್ತಾ ಇದೆ, ಮೇಲ್ಗಡೆಯಿಂದೆಲ್ಲ ಹಿಂಗೆ ತೊಳೆದು ಬರ್ತಾ ಇದೆ ಗುಡ್ಡದಿಂದೆಲ್ಲ, ಹಂಗಾಗಿ ರೆಡ್ ರೆಡ್ ಆಗಿದೆ. ಈ ಕಡೆ ಎಲ್ಲ ಒಂದೊಂದು ತೆಂಗಿನ ಮರ ಕೂಡ ಇದೆ ನೋಡಿ. ಇಲ್ಲೆಲ್ಲ ಈ ಕಟ್ಟೆ ಇದೆಲ್ಲ ಹೋಗ್ಬಿಟ್ಟಿತ್ತಂತೆ, ಹಾಗಾಗಿ ಇಲ್ಲೆಲ್ಲ ಕಟ್ಸಿದ್ದಾರೆ ಕಲ್ಲು ಹಾಕಿ. ಮತ್ತೆ ಆದರೆ ಇವತ್ತು ಗಾಳಿನೂ ಇದೆ, ಸುಮಾರು ಗಾಳಿ, ಜೋರು ಗಾಳಿ ಇರೋದ್ರಿಂದ ಒಂಥರ ಹೊರಗಡೆ ಬರೋಕ್ಕೆ ಒಬ್ಬರೇ ಬರೋಕ್ಕೆ ಭಯ. ಅರಿಶಿನ ಅಲ್ವಾ? ಅರಿಶಿನ ಇದು. ಇಲ್ಲಿ ನೋಡಿ, ತೋಟದ ಒಳಗಡೆ ಹೋಗೋಕೆ ಎಷ್ಟು ಮಜಾ ಅನಿಸುತ್ತೆ. ಮಳೆ ಬರದೆ ಬರ್ತಾ ಇದೆಯಾ? ಇಲ್ಲೆಲ್ಲ ಇದೆ, ಮಧ್ಯೆ ಮಧ್ಯೆ ಅರಿಶಿನ ಇದೆ, ಇದು ಹಾಕಿದ್ದಾರೆ ಅರಿಶಿನ. ಇದೇ ಎಲ್ಲೆಲ್ಲಿ ನೋಡಿ, ಈಗ ನಾಗರ ಪಂಚಮಿಗೆಲ್ಲ ಸಿಹಿ ಕಡ್ಬು ಮಾಡ್ತಾರಲ್ಲ, ಅದು ಎಲೆ. ಇಲ್ಲಿ ನೋಡಿ ಹೆಂಗೆ ನೀರು ಹರಿತಾ ಇದೆ ಇದರಲ್ಲೆಲ್ಲ. ಮಳೆ ಜೋರಾಯಿತು, ಮನೆ ಕಡೆಗೆ ಪ್ರಯಾಣ. ಗಾಳಿ ಇವತ್ತು ಜಾಸ್ತಿ ಅಲ್ವಾ ಸುವರ್ಣ ಮಳೆ? ಹಾಂ, ಅದೇ ಜೋರು ಮಳೆ ಬರ್ತಿದೆ ಅಲ್ಲ. ಅಲ್ಲಿ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗೋಣ. ಮುಂಗಾರು ಬೆಳೆಯಲ್ಲಿ ರೇಟ್ ಇಡಿಯಮ್ಮ. ಈ ಗಿಡ ಕಸಿ ಇದೆ ಅಂತ ಹೇಳಿ ಗೊತ್ತಾ? ಈಚಲು ಹಣ್ಣಾಗುತ್ತೆ ಅದರಲ್ಲಿ, ಬೇಸಿಗೆಯಲ್ಲಿ ಅಲ್ವಾ? ಹಿಡಿ ಮಾಡ್ತಾರೆ, ಚಾಪೆ ಮಾಡ್ತಾರೆ. ಮೇಲ್ ನೋಡಿ, ಆ ಕಡೆ ಕತ್ತಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಗುಡ್ಡದ ಮೇಲೆ ಇದು ಹೋಗ್ತಾ ಇರೋದು ಫಾಗ್. ಮಳೆ ನಿಂತ ನಂತರ ಹಿಂಗೆ ಹೋಗುತ್ತಲ್ಲ, ಮಳೆ ನಿಂತ್ರೆ ಚೆನ್ನಾಗಿ ಹೋಗುತ್ತೆ. ಇದು ಆ್ಯಕ್ಚುಲಿ ನೋಡಿ ಸುವರ್ಣ, ಪುನರ್ಪುಳಿ ಅಲ್ಲ ಇದಲ್ವಾ? ಇದೇ ಸುವರ್ಣ ಅದ್ರಲ್ಲಿ ಪುನರ್ಪುಳಿ ನೋಡಿ ಕಾಣ್ತಿದೆ. ಇಲ್ಲಿ ಜೂಮ್ ಹಾಕಿ ಇದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್.